ಈಗ ಈ ಕಬ್ಬನ್ ಪಾರ್ಕ್ ಮೇಲೆ ಕೆಲವರ ವಕ್ರದೃಷ್ಟಿ ಬಿದ್ದಿದೆ. ಯಾರು ಕಬ್ಬನ್ ಪಾರ್ಕ್ ಜಾಗವನ್ನು ಗುಳುಂ ಮಾಡೋದಕ್ಕೆ ಹೊರಟಿದ್ದಾರೆ? ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಭಾಗಿಯಾಗಿರ್ತಕ್ಕಂಥ ಮತ್ತೊಂದು ಹಗರಣದ ಬಗ್ಗೆ ಖಾಸಗಿ ವ್ಯಕ್ತಿಗಳ ಉದ್ದಿಮೆಗಳಿಗಾಗಲಿ ಕಟ್ಟಡಗಳಿಗಾಗಲಿ ಅವಕಾಶ ಇಲ್ಲ ಅನ್ನೋ ನಿಯಮಗಳಿದ್ರೂ ಕೂಡ ಅದನ್ನೆಲ್ಲ ಗಾಳಿಗೆ ತೋರಿ 16 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕನ್ನು ಪಡೆದು ಸುಮಾರು 5 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಮ್ಯೂಸಿಯಂ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಅಂತ ಹೇಳಿ ಮ್ಯಾಪ್ ಅನ್ನೋ ಒಂದು ಸಂಸ್ಥೆಗೆ ಅದನ್ನು ಕೊಡಲಿಕ್ಕೆ ಖಾಸಗಿ ವ್ಯಕ್ತಿಗಳು ಆ ಕಬ್ಬನ್ ಪಾರ್ಕ್ನಲ್ಲಿ 5 ಎಕರೆ ವಿಸ್ತೀರ್ಣದ ಯಾವ ಕಡೆ ಕೊಡಬೇಕು ಅಂತೇಳಿ ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾತಕ್ಕೆ? ನಮಸ್ಕಾರ ವೀಕ್ಷಕರೇ, ಬೆಂಗಳೂರನ್ನ ನಾವು ಉದ್ಯಾನ ನಗರಿ ಅಂತ ಕರಿತೀವಿ. ಕಾರಣ ಇಲ್ಲಿರುವಂತಹ ಹಸಿರುಮಯವಾದಂಥ ವಾತಾವರಣ. ಲಾಲ್ ಬಾಗ್ ಕಬ್ಬನ್ ಪಾರ್ಕ್ ಕೂಡ ಇದಕ್ಕೆ ಕಾರಣವಾಗಿದೆ. ಇದರಲ್ಲಿ ಕಬ್ಬನ್ ಪಾರ್ಕ್ ಅನ್ನ 1870ರಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಮಾರು 300 ಎಕರೆಯಷ್ಟು ವಿಸ್ತೀರ್ಣವಾದ ಪ್ರದೇಶವನ್ನ ಕಬ್ಬನ್ ಪಾರ್ಕ್ ಹೊಂದಿದೆ. ಇದನ್ನ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ವಿಸ್ತೀರ್ಣವಾದ ಉದ್ಯಾನವನ ಅಂತಾನೆ ಕರೆಯಲಾಗುತ್ತೆ. ಆದ್ರೆ ಈಗ ಈ ಕಬ್ಬನ್ ಪಾರ್ಕ್ ಮೇಲೆ ಕೆಲವರ ವಕ್ರದೃಷ್ಟಿ ಬಿದ್ದಿದೆ. ಏನಿದು ಪ್ರಕರಣ? ಯಾರು ಕಬ್ಬನ್ ಪಾರ್ಕ್ ಜಾಗವನ್ನು ಗುಳುಂ ಮಾಡೋದಕ್ಕೆ ಹೊರಟಿದ್ದಾರೆ? ಎಲ್ಲದರ ಬಗ್ಗೆ ಹೊಸದಿಗಂತ ಡಿಜಿಟಲ್ ಚಾನೆಲ್ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಬಿಚ್ಚಿಡಲಿದೆ. ವೀಕ್ಷಕರೇ, ನಿಮ್ಗೊಂದು ವಿಚಾರ ಗೊತ್ತಾ? ಈ ಕಬ್ಬನ್ ಪಾರ್ಕ್ಗೆ ಈಗಾಗಲೇ ಶ್ರೀ ಚಾಮರಾಜೇಂದ್ರ ಉದ್ಯಾನವನ ಅಂತ ಮರುನಾಮಕರಣ ಮಾಡಲಾಗಿದೆ. ಆದರೆ ಇಂದಿಗೂ ಕೂಡ ಇದು ಕಬ್ಬನ್ ಪಾರ್ಕ್ ಅಂತಾನೆ ಜನಜನಿತ. ಈ ಕಬ್ಬನ್ ಪಾರ್ಕ್ನ ಚಂದವನ್ನ ಹಾಳು ಮಾಡೋದಕ್ಕೆ ಸದ್ದಿಲ್ಲದೆ ಕೆಲಸ ನಡೀತಾ ಇದೆ. ಕೆಲವರ ಕೆಂಗಣ್ಣು ಈ ಚಂದದ ಗಾರ್ಡನ್ ಮೇಲೆ ಬಿದ್ದಿದ್ದು ಈ ಉದ್ಯಾನವನದ ಜಾಗವನ್ನ ಗುಳುಂ ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಕಬ್ಬನ್ ಪಾರ್ಕ್ನ 5 ಎಕರೆ ವಿಸ್ತೀರ್ಣದ ಜಾಗವನ್ನ ಖಾಸಗಿ ಉದ್ಯಮಿಗೆ ಗುತ್ತಿಗೆ ನೀಡೋದಕ್ಕೆ ಕೆಲಸ ನಡೀತಾ ಇದೆ. ಈ ಒಂದು ಭೂ ಕಬಳಿಕೆ ವಿರುದ್ಧ ಬಿಜೆಪಿಯ ಮಾಜಿ ಕಾರ್ಪೊರೇಟರ್, ಬೆಂಗಳೂರು ಬಿಜೆಪಿ ಜಿಲ್ಲಾ ಮಾಜಿ ಅಧ್ಯಕ್ಷರಾದಂತಹ ಎನ್.ಆರ್. ರಮೇಶ್ ಅವರು ಅಭಿಯಾನವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಅಷ್ಟಕ್ಕೂ ಏನಿದು ಪ್ರಕರಣ? ಈ ಪ್ರಕರಣದ ರೂವಾರಿ ಯಾರು? ಇವೆಲ್ಲದರ ಬಗ್ಗೆ ಅವರೇ ಹೇಳಿದ್ದಾರೆ, ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರು ಭಾಗಿಯಾಗಿರ್ತಕ್ಕಂಥ ಮತ್ತೊಂದು ಹಗರಣದ ಬಗ್ಗೆ ನಾನು ಬೆಳಕು ಚೆಲ್ಲುವಂಥ ಕೆಲಸ ಮಾಡಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಬೆಂಗಳೂರು ಮಹಾನಗರದ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉಪಮುಖ್ಯಮಂತ್ರಿಗಳು ಕೂಡ ಸವಿವರವಾದಂಥ ಮಾಹಿತಿಯನ್ನು ಕೊಟ್ಟು ಒಂದು ಸುದೀರ್ಘವಾದಂಥ ಒಂದು ಪತ್ರವನ್ನು ಬರೆದಿದ್ದೇನೆ. ಖಾಸಗಿ ವ್ಯಕ್ತಿಗಳಿಗೆ, ಖಾಸಗಿ ಸಂಸ್ಥೆಗಳಿಗೆ ಕಬ್ಬನ್ ಪಾರ್ಕ್ನಲ್ಲಿ ಯಾವುದೇ ರೀತಿ ಕಟ್ಟಡವನ್ನ ನಿರ್ಮಾಣ ಮಾಡೋದಕ್ಕೆ ಅವಕಾಶ ಇಲ್ಲ, ಪರ್ಮಿಷನ್ ಇಲ್ಲ. ಆದರೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಈ ಎಲ್ಲಾ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಕೋಟಿ ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡೆದು ತಮ್ಮ ಆಪ್ತರಿಗೆ ಬ್ಯಾಕ್ ಡೋರ್ ಮೂಲಕ ಈ ಜಾಗದ ಗುತ್ತಿಗೆ ನೀಡೋದಕ್ಕೆ ಎಲ್ಲಾ ರೀತಿಯ ತಯಾರಿಯನ್ನ ಮಾಡ್ಕೊಳ್ತಿದ್ದಾರೆ. ಸುಮಾರು 300 ಎಕರೆಗಳಷ್ಟು ವಿಸ್ತೀರ್ಣ ಇರುವಂಥ ಕಬ್ಬನ್ ಪಾರ್ಕ್ನಲ್ಲಿ ಈಗ ಹಲವಾರು ಕಟ್ಟಡಗಳು, ವಿಧಾನಸೌಧ, ವಿಕಾಸಸೌಧ, ಬಹುಮಹಡಿ ಕಟ್ಟಡ, ಹಾಗೆ ವೆಂಕಟಪ್ಪ ಆರ್ಟ್ ಗ್ಯಾಲರಿ, ವಿಶ್ವೇಶ್ವರ ಮ್ಯೂಸಿಯಮ್ಮು, ಕರ್ನಾಟಕ ಸೆಕ್ರೆಟರಿಯೇಟ್ ಕ್ಲಬ್ಬು ಸೇರಿದ ಹಾಗೆ ಬಹಳಷ್ಟು ಕಟ್ಟಡಗಳು ಇರೋದ್ರಿಂದ ಈಗ ಉದ್ಯಾನವನ ಉಳ್ಕೊಂಡಿರ್ತಕ್ಕಂಥದ್ದು, ಹಸಿರುಮಯವಾಗಿರ್ತಕ್ಕಂಥ ಉದ್ಯಾನವನ ಉಳ್ಕೊಂಡಿರೋದು 169 ಎಕರೆಗಳಷ್ಟು ವಿಸ್ತೀರ್ಣದಲ್ಲಿ. ಅಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಅಂಥೇಳಿ ಹಲವಾರು ವರ್ಷಗಳಿಂದ ಅಲ್ಲಿ ಅದ್ಭುತವಾದಂಥ ನಾಗರಿಕರನ್ನು ಸೆಳೆಯುವಂಥ ಒಂದು ಆರ್ಟ್ ಗ್ಯಾಲರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮಗೆಲ್ಲ ಗೊತ್ತಿರೋವಂಥದ್ದು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ವಿರುದ್ಧ ಈ ಹಿಂದೆಯೂ ಕೂಡ ಹಲವು ಗಂಭೀರ ಆರೋಪಗಳು ಕೇಳಿಬಂದಿವೆ. ಆದರೆ ಸಿಎಂ ತಮ್ಮ ವೈಯಕ್ತಿಕ ಹಿತಾಸಕ್ತಿಗಾಗಿ ಶಾಲಿನಿ ರಜನೀಶ್ ಅವರಿಗೆ ತಮ್ಮ ಸರ್ಕಾರದಲ್ಲಿ ಮಣೆ ಹಾಕಿದ್ದಾರೆ ಅಂತ ಹೇಳಿ ಎನ್.ಆರ್. ರಮೇಶ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಂತಹ ಒಂದು ಕಬ್ಬನ್ ಪಾರ್ಕ್ನಲ್ಲಿ ಖಾಸಗಿ ವ್ಯಕ್ತಿಗಳ ಉದ್ದಿಮೆಗಳಿಗಾಗಲಿ ಕಟ್ಟಡಗಳಿಗಾಗಲಿ ಅವಕಾಶ ಇಲ್ಲ ಅನ್ನೋ ನಿಯಮಗಳಿದ್ರೂ ಕೂಡ ಅದನ್ನೆಲ್ಲ ಗಾಳಿಗೆ ತೋರಿ ಶಾಲಿನಿ ರಜನೀಶ್ ಅವರು ಅವರಿಗೆ ಅತ್ಯಂತ ಆತ್ಮೀಯವಾಗಿರ್ತಕ್ಕಂಥ ಒಬ್ಬ ಶಿಕ್ಷಣೋದ್ಯಮಿ ಅಭಿಷೇಕ್ ಪೋದ್ದಾರ್ ಅನ್ನೋ ಒಬ್ಬ ವ್ಯಕ್ತಿ ಪ್ರಭಾವಕ್ಕೆ ಒಳಗಾಗಿ 16 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕನ್ನು ಪಡೆದು
ಸುಮಾರು 5 ಎಕರೆಗಳಷ್ಟು ವಿಸ್ತೀರ್ಣದ ಸ್ವತ್ತನ್ನು ಮ್ಯೂಸಿಯಂ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಅಂತ ಹೇಳಿ ಮ್ಯಾಪ್ ಅನ್ನೋ ಒಂದು ಸಂಸ್ಥೆಗೆ ಅದನ್ನು ಕೊಡಲಿಕ್ಕೆ ಈಗಾಗಲೇ ಅನುಮೋದನೆಯನ್ನು ಕೇಳಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಅವರು ಅದಕ್ಕೆ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿರ್ತಕ್ಕಂಥದ್ದು ವಿಷಯ ನಮಗೆ ಗೊತ್ತಾಗಿರೋ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈಗಾಗಲೇ ವೆಂಕಟಪ್ಪ ಆರ್ಟ್ ಗ್ಯಾಲರಿ ಅನ್ನೋ ಒಂದು ಸಂಸ್ಥೆ ಅಲ್ಲಿ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಮತ್ತೊಂದು ಖಾಸಗಿ ವ್ಯಕ್ತಿಯ ಒಡೆತನದ ಮ್ಯಾಪ್ ಅನ್ನೋ ಸಂಸ್ಥೆಗೆ ಮ್ಯೂಸಿಯಂ ಆಫ್ ಆರ್ಟ್ ಆ್ಯಂಡ್ ಫೋಟೋಗ್ರಫಿ ಅನ್ನೋ ಒಂದು ಸಂಸ್ಥೆಗೆ ಆ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ಯಾತಕ್ಕೆ? ಖಾಸಗಿ ವ್ಯಕ್ತಿಗಳು ಆ ಕಬ್ಬನ್ ಪಾರ್ಕ್ನಲ್ಲಿ 5 ಎಕರೆ ವಿಸ್ತೀರ್ಣದ ಯಾವ ಕಡೆ ಕೊಡಬೇಕು ಅಂತೇಳಿ ಸರ್ವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಯಾತಕ್ಕೆ ಅಂತ ಅತ್ಯಂತ ಸ್ಪಷ್ಟವಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಕೇಳಕ್ಕೆ ಇಷ್ಟಪಡ್ತೀನಿ. ಮತ್ತೊಂದು ಹೋರಾಟಕ್ಕೆ ಬೆಂಗಳೂರಿನ ಜನ ಮುಂದಾಗೋಕ್ಕೂ ಮುನ್ನ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಒಂದ್ ವೇಳೆ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ಮಾಡಬೇಕಾಗುತ್ತೆ ಅಂತ ಹೇಳಿ ಎನ್.ಆರ್. ರಮೇಶ್ ಅವರು ಸ್ಟ್ರೇಟ್ ಆಗಿ ಸರ್ಕಾರಕ್ಕೆ ಖಡಕ್ ಆಗಿ ವಾರ್ನಿಂಗ್ ಮಾಡಿದ್ದಾರೆ. ಮತ್ತೊಂದು ಹೋರಾಟಕ್ಕೆ ಬೆಂಗಳೂರಿನ ನಾಗರಿಕರು ನಿಮ್ಮ ಸರ್ಕಾರದ ವಿರುದ್ಧ ಸಜ್ಜಾಗೋದಕ್ಕೆ ಮುನ್ನನೇ ನೀವು ಎಚ್ಚೆತ್ಕೊಂಡು ಈ ಒಂದು ಮುಖ್ಯ ಕಾರ್ಯದರ್ಶಿಗಳಿಗೆ ಬುದ್ಧಿ ಮಾತನ್ನು ಹೇಳಿ ಆ ಪ್ರಸ್ತಾವನೆಯನ್ನು ಹಿಂದಕ್ಕೆ ಕಳಿಸ್ಬೇಕು. ಇಲ್ಲದೆ ಹೋದರೆ ನಿಮ್ಮ ಸರ್ಕಾರದ ವಿರುದ್ಧ ಮುಖ್ಯ ಕಾರ್ಯದರ್ಶಿಗಳ ವಿರುದ್ಧ ದೊಡ್ಡ ಮಟ್ಟದ ಒಂದು ಜನಾಂದೋಲನ ಮತ್ತೆ ಅದು ಪ್ರಾರಂಭ ಆಗುತ್ತೆ. ಈಗಾಗಲೇ ನಿಮ್ಮ ಸರ್ಕಾರದ ಈ ಒಂದು ಜನವಿರೋಧಿ ಕಾರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬನ್ ಪಾರ್ಕ್ ನಡಿಗೆದಾರರ ಸಂಘ ಸೇರಿದಂಗೆ ಕಬ್ಬನ್ ಪಾರ್ಕ್ ನಗೆಕೂಟದ ಸಂಘಗಳ ಅಧ್ಯಕ್ಷರುಗಳು ಪದಾಧಿಕಾರಿಗಳು ದೊಡ್ಡ ಮಟ್ಟದ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕಬ್ಬನ್ ಪಾರ್ಕ್ ಬೆಂಗಳೂರಿನ ಪ್ರಮುಖ ಉದ್ಯಾನವನ. ಬೆಂಗಳೂರಿನ ಅಂದವನ್ನ ಹೆಚ್ಚಿಸೋದ್ರಲ್ಲಿ ಕಬ್ಬನ್ ಪಾರ್ಕ್ನ ಪಾತ್ರ ಕೂಡ ಬಹುಮುಖ್ಯವಾದದ್ದು. ಆಲ್ರೆಡಿ ಈಗಾಗಲೇ ಕಬ್ಬನ್ ಪಾರ್ಕ್ನ ವಾತಾವರಣದಲ್ಲಿ ವಿಧಾನಸೌಧ, ವಿಕಾಸಸೌಧ, ಹೈಕೋರ್ಟ್ ಎಲ್ಲ ನಿರ್ಮಾಣ ಆಗಿ ಕಬ್ಬನ್ ಪಾರ್ಕ್ ತನ್ನ ಮೂಲ ಹೊಳಪನ್ನ ಕಳೆದುಕೊಂಡಿದೆ. ಇದೀಗ ಈ ಉದ್ಯಾನವನದ ಮೇಲೆ ಕೆಲವರ ಕರಿನೆರಳು ಬಿದ್ದಿದ್ದು ಕಬ್ಬನ್ ಪಾರ್ಕ್ ತನ್ನ ಮೂಲ ಅಸ್ತಿತ್ವವನ್ನ ಕಳೆದುಕೊಳ್ಳೋ ಆತಂಕದಲ್ಲಿದೆ. ಹೀಗಾಗಿ ಜನ ಕೂಡ ಎಚ್ಚೆತ್ತುಕೊಳ್ಬೇಕು, ಸರ್ಕಾರ ಕೂಡ ಎಚ್ಚೆತ್ತುಕೊಳ್ಬೇಕು. ಈ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಜನಾಂದೋಲನ ರೂಪುಗೊಳ್ಳಬೇಕಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.